ಫುಲ್ಲು ಅರಮನೆ ಹತ್ರ ರೆಡಿ ಆಗ್ತಾ ಇದೆ. ಸೊ ಡಿಸ್ಟರ್ಬೆನ್ಸ್ ಇದೆ. ಏನಂತಂದರೆ ಅದು ಡಿಸ್ಟರ್ಬೆನ್ಸ್ ಅಲ್ಲ, ಇವತ್ತಿನ ಕಾರ್ಯಕ್ರಮ ಅರಮನೆ ಮುಂದೆ ನಡೀತಾ ಇದೆಯಲ್ಲ, ಆ ಕಾರ್ಯಕ್ರಮ ಈ ಥರ ಸೌಂಡ್ ಇದೆ. ಗೈಸ್, ಇವಾಗ ನಾನು ನಿಮಗೆ ಪ್ಯಾಲೇಸ್ ಗ್ರೌಂಡಿಂದ ಚಾಮುಂಡಿ ಬೆಟ್ಟಕ್ಕೆ ಕಾಣೋ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ ಗೈಸ್. ನೋಡ್ಬಿಡಿ, ಈಗ ತೋರಿಸ್ಬಿಡ್ತೀನಿ ನೋಡಿ ಗೈಸ್. ಇದು ವೆಲ್ಕಮ್ ಪ್ಯಾಲೇಸ್ ಇವಾಗ ಆಫ್ ಆಯಿತು. ನೆಕ್ಸ್ಟ್ ಇವಾಗ ಇದು ಕನ್ನಡದಲ್ಲಿ ಶೋ ಆಗುತ್ತೆ, ಸುಸ್ವಾಗತ. ಇದು ನಮಗೆ ಪ್ಯಾಲೇಸಿಂದ ನೋಡೋಕ್ಕೆ ಕಾಣಿಸ್ತಾ ಇರೋದು. ಇದು ಬೆಟ್ಟದ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಇದು ಹಾಕಿರೋದು. ಸೊ ಇದು ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಪಿ ಜಿಯಿಂದ ಸ್ವಲ್ಪ ಮರಗಳೆಲ್ಲ ಅಡ್ಡಪಡ್ಡಾಗಿ ಆಗ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಇದು ನಮ್ಮ ಪ್ಯಾಲೇಸ್ ಗ್ರೌಂಡಿಂದ ಕಾಣಿಸೋಂಥ ವ್ಯೂ. ಇವಾಗ ಮತ್ತೆ ವೆಲ್ಕಮ್ ಬರುತ್ತೆ ನೋಡಿ. ಎಸ್, ಇದು ಬಂದು ನೆಕ್ಸ್ಟ್ ಡೇ ನಾವು ನೈಟ್ ಫುಡ್ ಮೇಳಾಗೆ ಹೋಗಿದ್ವು. ಸೊ ಅಲ್ಲಿ ಹೋಗಿದ್ದಾಗ ಎವ್ವಿ ಕ್ರೌಡ್ ಇದ್ದಿದ್ದರಿಂದ ನಾನು ಸ್ಟಾರ್ಟಿಂಗಿಂದ ಎಲ್ಲ ಸ್ಟಾಲ್ಗಳನ್ನೆಲ್ಲ ತೋರಿಸಿ ಅದಕ್ಕೆ ಅಂತ ಒಂದು ಸಪ್ರೇಟ್ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ. ಬಟ್ ಅದಾಗಲೇ ಇಲ್ಲ ಬಿಡಿ, ಅಷ್ಟು ಕ್ರೌಡ್ ಇತ್ತು. ಮೊಬೈಲ್ ತೆಗಿಯೋಕ್ಕೇ ಆಗ್ತಾ ಇರಲಿಲ್ಲ. ತೆಗೆದ್ರೂ ಸ್ಟಾಲ್ ತೋರಿಸ್ಬೇಕಂತಂದರೆ ಜನ, ಎಲ್ಲಿ ನೋಡಿದ್ರು ಜನ. ಅಲ್ಲಿ ಏನಿದೆ ಅಂತ ಕಾಣಿಸ್ತಾನೆ ಇರಲಿಲ್ಲ, ಅಲ್ಲಿ ಏನಿರುತ್ತೆ ಅಂತ ಅಲ್ಲಿ ಮುಂದೆ ಹೋಗೋಕ್ಕೇ ಆಗ್ತಾ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಸೊ ಹಂಗಾಗಿ ನಾವೇನು ಮಾಡಿದ್ವು, ಏನೇನು ತಿಂದಿರಲ್ಲ, ಎಲ್ಲೆಲ್ಲಿ ವಿಸಿಟ್ ಮಾಡಿರಲ್ಲ, ಅಂದರೆ ನಮಗೆ ಇಲ್ಲಿ ಫೇಮಸ್ ಏನಾದರೂ ಒಂದಿರುತ್ತೆ, ಅದಕ್ಕೆ ನಾವು ವಿಸಿಟ್ ಮಾಡಿರಲ್ಲ, ಆ ಥರದ್ದು ಏನಾದರೂ ತಿನ್ನಬೇಕಂತ ಅಂದ್ಕೊಂಡ್ವು. ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಬಂದು ಹಾಸನ್ನಿಂದ ಒಂದು ಸ್ಟಾಲ್ ಬಂದಿತ್ತು, ಅದು ಹಾಟ್ ಚಾಕ್ಲೇಟ್ದು. ಅಲ್ಲಿ ಕೊರಿಯನ್ ಫ್ರೂಟ್ ಚಾಕ್ಲೇಟ್, ಹಾಟ್ ಚಾಕ್ಲೇಟ್ ಮತ್ತು ಫ್ರೂಟ್ ವಿತ್ ಹಾಟ್, ಮತ್ತು ಡ್ರೈ ಫ್ರೂಟ್ಸ್ ವಿತ್ ಹಾಟ್ ಚಾಕ್ಲೇಟ್, ಈ ಥರದ್ದು ಡಿಫ್ರೆಂಟ್ ವೆರೈಟಿ ಇತ್ತು. ಬಟ್ ನಾವು ಅದರಲ್ಲಿ ಅನಾನಸ್ ವಿತ್ ಹಾಟ್ ಚಾಕ್ಲೇಟ್ ಅಂತ ಅಂದ್ಬಿಟ್ಟು ಒಂದು ವೆರೈಟಿ ತೊಗೊಂಡ್ವು. ಸೊ ಲೈಕ್ ಆಯಿತು, ನಮಗಿಷ್ಟ ಆಯ್ತು ಅದು. ಅದಿಷ್ಟ ಆಯಿತು. ನೆಕ್ಸ್ಟ್ ಬಂದು ಮಿರ್ಚಿ ಮಂಡಕ್ಕಿ ಆ ಥರ ಟ್ರೈ ಮಾಡೋಣ, ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ಬಿಟ್ಟು. ಅದನ್ನು ಕೂಡ ಅಲ್ಲಿ ಪರ್ಟಿಕ್ಯುಲರಾಗಿ ಹೋಗಿ ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ. ಸೊ ಅದನ್ನು ಟ್ರೈ ಮಾಡಿದ್ವು. ನೆಕ್ಸ್ಟ್ ಡ್ರೈ ಗೋಬಿ, ಅಮೃತ್ ಡ್ರೈ ಗೋಬಿ ಅಂತ ಫೇಮಸ್ ಇದೆ ಡ್ರೈ ಗೋಬಿ ಮೈಸೂರಲ್ಲಿ. ಸೊ ಅದನ್ನು ಕೂಡ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಮೈಸೂರಲ್ಲಿದ್ದು ಅಲ್ಲಿ ಹೋಗಿ ಅದನ್ನು ಕೂಡ ಟ್ರೈ ಮಾಡಿದ್ವು. ಅದು ಕೂಡ ಇಷ್ಟ ಆಯಿತು, ಚೆನ್ನಾಗಿತ್ತು ಟೇಸ್ಟ್. ನೆಕ್ಸ್ಟ್ ಬಂದು ಜೋಳದ ರೊಟ್ಟಿ ಮೀಲ್, ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಮೀಲ್ನ ನಾನು ಯಾವತ್ತೂ ತಿಂದಿರಲಿಲ್ಲ. ಅಂದರೆ ಜೋಳದ ರೊಟ್ಟಿ ಎಲ್ಲ ತಿಂದಿದ್ದೀನಿ, ಬಟ್ ಅದೇ ಪರ್ಟಿಕ್ಯುಲರ್ ಮೀಲ್ನದು ಯಾವತ್ತೂ ತಿಂದಿರಲಿಲ್ಲ. ಸೊ ಚಟ್ನಿ ಪುಡಿ ಮತ್ತು ಬದನೆಕಾಯ್ದು ಹೆಣ್ಗಾಯಿ, ಅದು ಉತ್ತರ ಕರ್ನಾಟಕ ಸ್ಪೆಷಲ್ದು. ಮತ್ತು ನಮ್ಮ ಸೈಡ್ಗೂ ಆ ಸೈಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ. ಅದು ಕೂಡ ಮೀಲ್ ನನಗೆ ತುಂಬ ಇಷ್ಟ ಆಯಿತು. ಅದು ಕೂಡ 80 ರುಪೀಸ್ ಏನೋ ಇತ್ತು ಒಂದು ಪ್ಲೇಟ್, ಅಂದರೆ 2 ರೊಟ್ಟಿ, ಎಣ್ಗಾಯಿ, ಚಟ್ನಿ ಪುಡಿ ಕೊಟ್ಟಿದ್ರು. ನೆಕ್ಸ್ಟ್ ಅಲ್ಲೇ ಅನಾನಸ್ದು ಹೋಳಿಗೆ ತೊಗೋಬೇಕಂತ ಅಂದ್ಕೊಂಡ್ವು. ಅದರಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಅದನ್ನು ಟ್ರೈ ಮಾಡೋಕ್ಕೊಂದಾಗಲಿಲ್ಲ, ಅದ್ರ ಬದಲು ಕಾಯಿ ಹೋಳಿಗೆ ತೊಗೊಂಡ್ವು. ಇದಿಷ್ಟು ತಿನ್ನೋ ಅಷ್ಟರಲ್ಲಿ ಫುಲ್ಲು ಹೊಟ್ಟೆ ಎಲ್ಲ ತುಂಬೋಗ್ಬಿಟ್ಟಿತ್ತು. ಮತ್ತು ನಮಗೆ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಹೋಗ್ಬೇಕನ್ನೋದೊಂದು ಪ್ಲ್ಯಾನ್ ಇದ್ದಿದ್ದರಿಂದ ಬೇಗ ಹೊರಗಡೆ ಬಂದು ನೈಟೆಲ್ಲ ಲೈಟಿಂಗ್ ನೋಡಿಕೊಂಡು ಯಾವ್ಯಾವ ಸರ್ಕಲ್ಗಳಲ್ಲಿ ಯಾವ್ಯಾವ ಥರ ಇದೆ, ಅದು ನೈಟ್ ಲೈಫೇ ಚೆನ್ನಾಗಿರುತ್ತಲ್ಲ ಮೈಸೂರಿನಲ್ಲಿ ಲೈಟಿಂಗ್ಸ್ ಟೈಮಲ್ಲಿ. ಅದರಲ್ಲೂ ಗಾಡೀಲಿ ಹೋಗೋದಕ್ಕಿಂತ ನನಗಂತೂ ನಡ್ಕೊಂಡು ಹೋಗಿದ್ದಂತೂ ತುಂಬ ಖುಷಿ ಕೊಡ್ತು. ಸೊ ಈ ಥರ ನಾವು ಎಂಜಾಯ್ ಮಾಡಿದ್ವು. ಅದನ್ನು ಕೂಡ ಈ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಬಟ್ ಏನಂದರೆ ನನಗೆ ವ್ಲಾಗ್ಗಳು ಕಂಟಿನ್ಯೂಯಸ್ಸಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದನ್ನ ವೇರಿಯಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ದಸರಾದನ್ನೇ ಫಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದ್ರ ಹಿಂದೆಗಡೆ ಮಾಡಿರೋವಂಥ ವ್ಲಾಗ್ಗಳನ್ನೆಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಮತ್ತು ಊರಿಗೆ ಬರೋದು ಮತ್ತು ಮೈಸೂರಲ್ಲಿ ಓಡಾಡ್ತಿದ್ದಿತ್ತು, ಆ ಟೈಮೇ ನನಗೆ ಸಾಕಾಗ್ತಿರಲಿಲ್ಲ. ಮಧ್ಯದಲ್ಲಿ ಕಾಲೇಜ್ಗೆ ಹೋಗಬೇಕಿತ್ತು, ಮಾರ್ನಿಂಗ್ ಟು ಈವ್ನಿಂಗ್. ಇದರೊಳಗೂ ನನ್ನ ಕೈಲಾಗಿದ್ದ ಟೈಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ನೆಕ್ಸ್ಟ್ ದಸರಾದೇ ವ್ಲಾಗ್ಗಳನ್ನೆಲ್ಲ ಸಪ್ರೇಟ್ ಫೋಲ್ಡರ್ನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವಾಗಾದರೂ ಫ್ರೀ ಟೈಮ್ ಸಿಕ್ಕಿದ್ರೆ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಎಲ್ಲರೂ ಕೂಡ ದಸರಾಗೆ ಬರೋಕ್ಕಾಗಿರಲ್ಲ ಮತ್ತು ಲೈಟಿಂಗ್ಸ್ ನೋಡೋಕ್ಕಾಗಿರಲ್ಲ.
ಸೊ ಈ ಥರ ವೀಡಿಯೋಗಳಲ್ಲಿ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ಶಾರ್ಟ್ ರೀಲ್ಸ್ ಎಲ್ಲ ನೋಡಿರ್ತೀರ. ಬಟ್ ಒಂದು ವ್ಲಾಗ್ಗಳಾಗಿ ಅಪ್ಲೋಡ್ ಮಾಡಿರೋದು ಎಲ್ಲೋ ರೇರ್ ಇರುತ್ತೆ. ಸೊ ಮಾಡಿರ್ತಾರೆ, ಮಾಡಿರಲ್ಲ ಅಂತಲ್ಲ, ನನ್ನದೇ ವ್ಲಾಗ್ ಅಂತಲ್ಲ, ಬೇರೆಯವ್ರ ವ್ಲಾಗಲ್ಲೂ ಅಷ್ಟೇ ಅದೆಲ್ಲ ಇದ್ದರೆ ನೋಡಿ ಎಂಜಾಯ್ ಮಾಡಿ. ನನ್ನ ವ್ಯೂವಲ್ಲೇ ಒಂಥರ ಬೇರೆ ಥರ ತೋರಿಸಿರ್ತೀನಿ, ಬೇರೆಯವ್ರ ವ್ಯೂವಲ್ಲೇ ಬೇರೆ ಥರ ಇರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಎಲ್ಲ ಇಷ್ಟ ಆದರೆ ನಿಮಗೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಷ್ಟೇ. ನೆಕ್ಸ್ಟ್ ಮುಂದಿನ ವ್ಲಾಗ್ ಬಂದು ಎಕ್ಸಿಬಿಷನ್ ವ್ಲಾಗ್ ಆಗಿರುತ್ತೆ, ಅದನ್ನು ಕೂಡ ಸದ್ಯದಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ವ್ಲಾಗ್ಗಳಿಗೂ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ಇಷ್ಟ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಗೈಸ್, ಇವಾಗ ಏನಂದರೆ ಹೇಳಿ ಉಷಾ ಅವರೇ. ಏನು ಗೊತ್ತಾ ಗೈಸ್, ಇವಾಗ ನಮ್ಮದು ಲೈಟಿಂಗ್ಸ್ ವ್ಲಾಗ್ ಮತ್ತು ದಸರಾಗಿಂತ ಹಿಂದೆ ಬರೋಂಥ ವ್ಲಾಗ್ಗಳೆಲ್ಲ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಬರೋ ಅಂಥ ವ್ಲಾಗ್ ಎಲ್ಲ ದಸರಾದ ವ್ಲಾಗ್ ಆಗಿದೆ. ಸೊ ಡೋಂಟ್ ವಾಚಿಂಗ್ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.